ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಗುರು ಪೂರ್ಣಿಮಾದು ವ್ಲಾಗ್. ಇದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ನೋಡ್ಕೊಬನ್ನಿ. ಸ್ನಾನ ಮಾಡಿ ಹಾಗೆ ದೇವ್ರ ಪೂಜೆ ಮಾಡಿ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅದು ವ್ಲಾಗಲ್ಲಿ ಹಾಕಿಲ್ಲ, ವಿಡಿಯೋ ಮಾಡ್ಕೊಳ್ಳೋದೆ ಮರ್ತೋದೆ. ಎವ್ರಿ ಟೈಮ್ ರಾಯರು ದೇವಸ್ಥಾನಕ್ಕೆ ಹೋದಾಗ ವಿಡಿಯೋ ಮಾಡ್ಕೋಬೇಕು ಅಂದ್ಕೊತೀನಿ. ಬಟ್ ಅಲ್ಲಿ ನನ್ನ ಕೈ ಮುಗಿತಾ ಅಲ್ಲಿ ಫೋನೇ ಎತ್ಕೊಂಡು ಹೋಗಿರಲ್ಲ, ಇಲ್ಲ ಒಂದೊಂದು ಸತಿ ವಿಡಿಯೋ ಮಾಡೋದೇ ಮರ್ತೋಗಿರ್ತೀನಿ. ಹಾಗೆ ಇದು ಆ್ಯಕ್ಚುಲಿ ಭಾನುವಾರ ಆಗಿರೋದ್ರಿಂದ ಫ್ರೀ ಆಗಿದ್ವಿ, ಎಲ್ಲ ಕಡೆ ಓಡಾಡ್ಕೊಬರೋಣ ಅಂತ ಹೋದ್ವಿ. ಇದು ನಮ್ಮನೆ ಹತ್ರ ಇರುವಂತಹ ಬಂಡಿ ಮಂಕಾಳಮ್ಮ ದೇವಸ್ಥಾನ. ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಈ ಏರಿಯಾದಲ್ಲಿ ಇರೋದಕ್ಕೆ. ನಮ್ಮ ಮನೆಗೆ ತುಂಬಾ ಹತ್ರ. ಇದು ಅರೌಂಡ್ ಎಷ್ಟು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆದರೆ ನಾವು ಅಷ್ಟು ಹತ್ರ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ತುಂಬ ರಶ್. ಇದು ಆ್ಯಕ್ಚುಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಅಂತೂ ಬೆಳಗಿನ ಜಾವ 3 ಗಂಟೆಯಿಂದ 2:30ಇಂದನೇ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಇದ್ದರು ಅಂದರೆ, ನನ್ನ ಪ್ಲ್ಯಾನ್ ಇದ್ದಿದ್ದು ಅಲ್ಲಿ ಹೋಗಬೇಕು ಅಂತ. ಅಲ್ಲಿ ಜನ ನೋಡಿ ಇವತ್ತು ಮಧ್ಯರಾತ್ರಿ ಆದರೂ ನಾವು ಬರಲ್ಲ ವಾಪಸ್ಸು ಅಂತ ಅಂದ್ಕೊಂಡು ಅಲ್ಲಿಂದ ನಾವು ನಮ್ಮ ರೆಗ್ಯುಲರ್ ಸ್ಪಾಟ್, ನಾವು ಯಾವಾಗಲೂ ನಮಗೆ ಬೇಜಾರಾದಾಗ ಮತ್ತು ನಾನು ಹೋಗಬೇಕು ಅನ್ಸ್ಕೊಂಡಾಗೆಲ್ಲ ಹೋಗೋದು ನಾನು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮುಂಚೆಯಿಂದನೂ ಆ ದೇವಸ್ಥಾನಕ್ಕೆ ಹೋಗಿ ತುಂಬಾ ಅಭ್ಯಾಸ. ಅಲ್ಲೋದ್ರೆ ಏನೋ ಒಂದು ಮನಃಶಾಂತಿ ನನಗೆ. ನೋಡಿ ಎಷ್ಟು ದೂರ ಇದೆ, ಎಷ್ಟು ದೂರ ಯಪ್ಪ. ಆ ರೋಡ್ ಫುಲ್ ಡೆಡ್ ಎಂಡ್ವರೆಗೂ ಇತ್ತು, ಸಖತ್ ರಶ್ ಇತ್ತು. ನೋಡಿದ ತಕ್ಷಣ ಓ ಮೈ ಗಾಡ್ ಅನಿಸ್ಬಿಡ್ತು ಸೀರಿಯಸ್ಲಿ, ಏನು ಇಷ್ಟೊಂದು ಜನ ಇದ್ದಾರೆ. ಹಾಗೆ ನಾವು ಗಿರಿನಗರದಲ್ಲಿರುವಂತಹ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ, ಕಾರ್ಯಸಿದ್ಧ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನೀಟಾಗಿ ಸಲ್ವಾರು ಆ ಥರ ಡ್ರೆಸ್ಗಳು ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಬಾಯ್ಸು ಒಂದು ಸತಿ ನನ್ನ ಮಗನ್ನೇ ಅಲೋ ಮಾಡಿರಲಿಲ್ಲ. ಅಲ್ಲಿ ಚಡ್ಡಿ ಶಾರ್ಟ್ಸು ಅವೆಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ, ಪ್ಯಾಂಟ್ ಹಾಕ್ಕೊಂಡು ಹೋಗಬೇಕು, ಅಲ್ಲಿ ಬೈತಾರೆ. ಸೊ ನೀವು ಒಂದು ಸತಿ ಹೋಗಿ ಬನ್ನಿ. ನಿಜವಾಗ್ಲೂ ನಮ್ಮ ಬೆಂಗಳೂರಲ್ಲೇ ಈ ಥರ ಒಳ್ಳೊಳ್ಳೆ ದೇವಸ್ಥಾನಗಳಿದೆ, ಎಲ್ಲೆಲ್ಲಿಂದನೂ ಬರ್ತಾರೆ ಇಲ್ಲಿಗೆ. ಹಾಗೆ ನಾವು ಇಲ್ಲೇ ಹತ್ರ ಇಟ್ಕೊಂಡು ಹೋಗಿ ಬರೋದು. ವಾರಕ್ಕೊಂದು ಸತಿ ಒಂದೊಂದು ದೇವಸ್ಥಾನಕ್ಕೆ, ನಮ್ಮ ಏರಿಯಾದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದಲ್ವ. ಹಾಗೆ ಗವಿಗಂಗಾಧರ ದೇವಸ್ಥಾನ ಅಂತೂ ನಮಗೆ ತುಂಬಾ ಹತ್ತಿರ, ಅಲ್ಲಿಗೂ ಯಾವಾಗಾರ ಒಂದು ಸತಿ ಹೋಗಿ ಬರ್ತೀವಿ. ಅಂದರೆ ರೇರ್ ಆಗೋಗಿದೆ ಇವಾಗಂತೂ. ಅದೇ ಅಂದ್ಕೊಂಡಿದ್ದೀನಿ, ವಾರಕ್ಕೊಂದು ಸತಿ ಯಾರು ನಮ್ಮ ಸುತ್ತಮುತ್ತಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ. ಇದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಗಿರಿನಗರ ಹತ್ರನೇ ಬರುತ್ತೆ. ಇದು ಅಲ್ಲಿ ಒಳಗಡೆ ಹೋದರೆ ರಾಧಾಕೃಷ್ಣ ನರ್ಸಿಂಗ್ ರೂಮಿಂದ ಮುಂದೆ ಹೋದರೆ ಅಲ್ಲಿ ಯಾರು ಕೇಳಿದ್ರು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ತೋರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಜನ ತುಂಬಾ ಜಾಸ್ತಿ ಇದ್ದರು. ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು. ಬಹುಶಃ ಭಾನುವಾರದೊತ್ತು ಶನಿವಾರದೊತ್ತು ಊಟದ ವ್ಯವಸ್ಥೆ ಇರುತ್ತೆ ಅನ್ಸುತ್ತೆ. ಅಲ್ಲಿ ಒಂದು ಸತಿ ಫ್ರೀ ಮಾಡಿಕೊಂಡು ಹೋಗಿ ಬನ್ನಿ.